ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಅಮ್ಮ. ಸುಧಾಮೂರ್ತಿ ಅಮ್ಮ, ಕೇಳಿಸ್ತಾ ಇದೆಯಾ? ಏನ್ ಹೇಳಿಕ್ ಬಯಸ್ತೀರಾ? ಅಯ್ಯೋ, ಖಂಡಿತವಾಗಿ ನಮ್ಗೆ ದುಃಖ ಆಗುತ್ತೆ. ಯಾಕಂದ್ರೆ ಇವಾಗ ಗುಡ್ ಅಡ್ಮಿನಿಸ್ಟ್ರೇಟರ್, ಬಹಳ ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಒಳ್ಳೆ ಕಲೆಗೆ ಪ್ರೋತ್ಸಾಹನ ಬಹಳ ಕೊಡ್ತಾ ಇದ್ರು. ಅವ್ರ ಸಂಗೀತ ಸಭೆಯಲ್ಲಿ ಯಾವಾಗ್ಲೂ ನಾವು ಎಸ್ ಎಂ ಕೃಷ್ಣ ನೋಡ್ತಿದ್ದೇವೆ. ಕಲ್ಚರಲಿ ಹೈಲಿ ಕಲ್ಚರ್ಡ್, ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಅಂಡ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾವೊಂದು ಒಳ್ಳೆಯ ದಕ್ಷ ಅಧಿಕಾರಿ, ಕಲಾ ಪ್ರೇಮಿ ಮತ್ತು ಸಜ್ಜನವಾದ ರಾಜಕಾರಣಿ ಕಳ್ಕೊಂಡಿದೀವಿ ಅಂತ ದುಃಖ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಕ್ಚುಲಿ ಇವ್ರು ಇದ್ದಂತ ಸಂದರ್ಭದಲ್ಲೇ ಐಟಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಅಡಿಪಾಯವನ್ನ ಹಾಕಿದಂತ ಸಂದರ್ಭ, ಅದನ್ನ ಹೇಗೆ ನೆನೆಸ್ಕೊಳ್ತೀರಾ ನೀವು? ಖಂಡಿತವಾಗಿ ಇವತ್ತೇನಾದ್ರೂ ಬೆಂಗಳೂರು ಒಂದು ರಿಟೈರ್ಡ್ ಜನರ ಸ್ವರ್ಗ ಅನ್ನೋದನ್ನ ಹೋಗಿ ಇವತ್ತು ಐಟಿ ಕ್ಯಾಪಿಟಲ್ ಆಗ್ಲಿಕ್ಕೆ ಅವರೇ ಕಾರಣ. ಇಷ್ಟೊಂದು ಜನರಿಗೆ ನಮ್ಮ ಕರ್ನಾಟಕದ ಬೆಂಗಳೂರನ್ನು ಇಷ್ಟೊಂದು ಸಮೃದ್ಧಿಯಾಗಿ ಮಾಡಿ ಇಷ್ಟೊಂದು ಜನರಿಗೆ ಒಂದು ಉದ್ಯೋಗದ ಅವಕಾಶ ಮಾಡಿದ ಕೀರ್ತಿ ಅವ್ರು ಸಲ್ಲುತ್ತೆ. ಅದಕ್ಕೆ ನನ್ನ ಐಟಿಗೆ ಅಡಿಪಾಯ ಹಾಕುವಂತ ಸಂದರ್ಭದಲ್ಲಿ ನಿಮ್ಮ ಒಂದು ಕಂಪನಿಯನ್ನು ಕೂಡ ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು. ಆ ಸಂದರ್ಭದಲ್ಲಿ ಬೆಳೀತಾ ಇದ್ದಂತ ಸಂದರ್ಭ ಸಪೋರ್ಟ್ ಹೇಗಿತ್ತು? ಅವರ ಯಾವ ರೀತಿಯಾಗಿ ಹೇಳ್ತಾ ಇದ್ರು? ಸಜೆಷನ್ ಇರ್ತಾ ಇತ್ತು? ನೀವು ಕೊಡ್ತಾ ಇದ್ರಿ ಸಜೆಷನ್ಸ್ ಗಳನ್ನ? ಅಲ್ಲಲ್ಲ, ಅವರು ಮುಖ್ಯಮಂತ್ರಿ ಆದ ದಿನ ಒಂದ್ ಮಾತು ಹೇಳಿದ್ರು, ನಂಗೆ ಇನ್ನೂ ನೆನಪಿದ, ಪೇಪರ್ ನಲ್ಲಿ ಬಂದಿದೆ. ಏನಂದ್ರೆ, ನಮ್ಮ ಬೆಂಗಳೂರಲ್ಲಿ ಐಟಿ ಬೆಳಿಬೇಕು ಅಂತಂದಾಗ ನಾನು ನಾರಾಯಣ ಮೂರ್ತಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ. ನಾನು ಉದ್ಯಮಿಗಳನ್ನ ನನ್ನ ವಿಧಾನಸಭೆಗೆ ನಾ ಕರ್ಸೋದಿಲ್ಲ, ನಾನೇ ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಗೆ ಸರ್ಕಾರದಿಂದ ಏನಾದ್ರು ಮಾಡಬಹುದಾ ಅಂತ ಕೇಳ್ತೀನಿ ಅಂತ ಹೇಳಿದ್ರು. ಅಷ್ಟು ಸಜ್ಜನರಿದ್ರು ಅವರು. ಅಂದ್ರೆ ನಮ್ಮ ಬೆಂಗಳೂರು ಬೆಳಿಲಿಕ್ಕೆ ಅವರು ಒಂದು ಮಹಾನ್ ಕಾರಣರಾದರು, ಈ ಐಟಿ ಬೆಳೆಯಲಿಕ್ಕೆ. ಪರ್ಟಿಕ್ಯುಲರ್ಲಿ ಇವತ್ತು ಬೆಂಗಳೂರು ಅಂದ್ರೆ ಈ ಜಗತ್ತಿನಲ್ಲಿಯೇ ಐಟಿ ಆಗಿದೆ. ಅದಕ್ಕೆ ಮೂಲ ಕೀರ್ತಿ ನಮ್ಮ ಎಸ್ ಎಂ ಕೃಷ್ಣ ಅವರು ಸಲ್ಲಬೇಕು ಅಂತ ನಾನು ಹೇಳಿಕ್ ಬಯಸ್ತೇನೆ. ಪ್ರತಿ ಬಾರಿನೂ ಭೇಟಿಯ ಸಂದರ್ಭದಲ್ಲಿ ಅವ್ರಿಗೆ ಇರ್ತಾ ಇದ್ದಂತ ಉತ್ಸಾಹ ಯಾವ ರೀತಿಯಾಗಿರ್ತಾ ಇತ್ತು? ಬಿಕಾಸ್ ವಿದೇಶದಲ್ಲಿ ಓದಂತವ್ರು ಅವರು ಶಾಂತ ಸ್ವಭಾವದವರು. ಯಾವಾಗಲೂ ಕೇಳ್ಬೇಕು, ಏನಾದ್ರೆ ಹೊಸದೇನಾದ್ರು ಕೇಳ್ಬೇಕು ಅಂದ್ರೆ ಶಾಂತ ರೀತಿಯಿಂದ ಕೇಳ್ತಾ ಇದ್ರು, ಉತ್ಸಾಹದಿಂದ ಸ್ಪಂದಿಸ್ತಿದ್ರು. ಓಕೆ, ಧನ್ಯವಾದಗಳು. ಓಕೆ, ಧನ್ಯವಾದ. ಸುಧಾಮೂರ್ತಿ ಅವರ ಮಾತು. ಅವ್ರು ಹೇಳ್ತಾ ಇದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಈ ಲೆವೆಲ್ಗೆ ಬೆಳಿಲಿಕ್ಕೆ ಕಾರಣ, ಅದಕ್ಕೆ ಅಡಿಪಾಯವನ್ನು ಹಾಕ್ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು ಅಂತ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರೇ ನಾರಾಯಣ ಮೂರ್ತಿ ಅವರ ಮನೆಗೆ ಹೋಗ್ತಾರೆ. ಈ ರೀತಿಯಾಗಿ ಒಂದು ಪ್ಲ್ಯಾನನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ ನಾರಾಯಣ ಮೂರ್ತಿ ಅವ್ರಿಗೂ ಅದೇ ರೀತಿಯಾದಂಥ ಒಂದು ಪ್ಲ್ಯಾನ್ ಇತ್ತು. ಆ ಸಂದರ್ಭದಲ್ಲಿ ಆದಂಥ ಕಾನ್ವರ್ಸೇಷನ್ ಬಗ್ಗೆನೂ ಕೂಡ ಹೇಳ್ತಾ ಇದ್ರು. ಅವ್ರು ಬರೀ ಐಟಿ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿಯೂ ಕೂಡ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಇಷ್ಟ ಇರ್ತಾ ಇತ್ತು. ಅದಕ್ಕೂ ಕೂಡ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದಂಥವರು, ಅದೇ ರೀತಿಯಾಗಿ ಕಾರ್ಯಗತಗೊಳಿಸ್ತಾ ಇದ್ದಂಥ ಕೆಲವು ಅಪರೂಪದ ರಾಜಕಾರಣಿಗಳ ಪೈಕಿ ಎಸ್ ಎಂ ಕೃಷ್ಣ ಅವರು ಕೂಡ ಒಬ್ಬರು ಅಂತ ಸುಧಾಮೂರ್ತಿ ಅವರು ಹೇಳ್ತಾರೆ.